ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸ್ವರ್ಗೀಯ ದೇವರು ಎಸಪ್ಪ ಇವತ್ತಿನ ವೇಳೆಯಲ್ಲಿ ಕರ್ತಾನೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಕರ್ತಾನೆ ಜೂಮ್ ಮೀಟಿಂಗ್ ಎಲ್ಲರೂ ಕೂಡ ಸೇರ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಎಸಪ್ಪ. ಎಲ್ಲರೂ ಕೂಡ ತಕ್ಕ ಸಮಯಕ್ಕೆ ಜಾಯ್ನ್ ಆಗಿ ಕರ್ತಾನೆ ಪ್ರತಿಯೊಬ್ರು ಕೂಡ ಕರ್ತಾನೆ ನಿಮ್ಮ ವಾಕ್ಯವನ್ನ ಅವ್ರ ಹೃದಯದಲ್ಲಿ ಕರ್ತಾನೆ ಎಸಪ್ಪ ಮುದ್ರೆ ಮಾಡ್ಕೊಂಡು ನಡೀಲಿಕ್ಕಾಗುವಂತೆ ಸಹಾಯ ಮಾಡಿ. ಯಾವುದೇ ರೀತಿಯ ಕರ್ತನೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಗದೆ ಇರೋ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ನೀವು ಆಶೀರ್ವದಿಸಿ. ಅನೇಕರು ಕರ್ತನೆ ಇದಕ್ಕೆ ಜಾಯ್ನ್ ಆಗ್ಲಿಕ್ಕೆ ಆಗುವಂತೆ ನೀವು ಸಹಾಯ ಮಾಡ್ರಿ ಎಂಬ ಕೇಳ್ಕೊಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದೇನೆ ಜೀವವುಳ್ಳ ತಂದೆ, ಆಮೇನ್. I have decided to follow Jesus. ಹಾಡಾಡ್ಕೊಳ್ಳೋಣ. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. The world behind me, the cross before me, the world behind me, the cross before me, the world behind me, the cross before me. No turning back, no turning back, no turning back, no turning back. Though none go with me, still I will follow. Though none go with me, still I will follow. Though none go with me, still I will follow. No turning back, no turning back, no turning back, no turning back. My cross I'll carry till I see Jesus. My cross I'll carry till I see Jesus. My cross I'll carry till I see Jesus. No turning back, no turning back, no turning back, no turning back. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸ್ವರ್ಗೀಯ ದೇವರೇ, ಯೇಸಪ್ಪ ಇವತ್ತಿನ ವೇಳೆಯಲ್ಲಿ ಕರ್ತನೆ ವಾಕ್ಯವನ್ನ ಕೇಳಲಿಕ್ಕಾಗುವಂತೆ ಸ್ವಲ್ಪ ಸಮಯ ನಾವು ಹೋಗ್ತಿರುವಾಗ ರಾಜ ವಾಕ್ಯ ಹೇಳುವಂತ ಕರ್ತನೆ ಯೇಸಪ್ಪ ನಿಮ್ಮ ಸೇವಕರನ್ನ ಕೂಡ ನೀವು ಆಶೀರ್ವದಿಸ್ರಿ ರಾಜ. ಯೇಸಪ್ಪ ಕೇಳುವಂತ ಪ್ರತಿಯೊಬ್ಬ ಮಕ್ಕಳ ಹೃದಯವನ್ನ ನೀವು ಮುಟ್ಟಿರಿ ಕರ್ತನೆ. ಅವ್ರ ಹೃದಯಗಳಲ್ಲಿ ಕರ್ತನೆ ಈ ವಾಕ್ಯ ಕರ್ತನೆ ಯೇಸುವೆ ಕ್ರಿಸ್ತನು ಎಂಬುದು ಕರ್ತನೆ ಸರಿಯಾಗಿ ಕರ್ತನೆ ಅವ್ರ ಹೃದಯಗಳಲ್ಲಿ ಮುದ್ರೆ ಆಗ್ಬೇಕು ದೇವ್ರೆ. ಅದ್ರ ಮುಖಾಂತರ ದೇವ್ರೆ ಅವ್ರು ಇರುವಂತ ಕ್ಷೇತ್ರಗಳನ್ನ ಕರ್ತನೆ ಅವರು ರಕ್ಷಣೆ ಮಾಡ್ಲಿಕ್ಕಾಗುವಂತೆ ಲೋಕದ 237 ದೇಶಗಳವರೆಗೂ ಕೂಡ ಕರ್ತನೆ ಸತ್ಯ ಸುವಾರ್ತನ ಸಾರ್ಲಿಕ್ಕೆ ಅವರೆಲ್ಲ ಸಾಕ್ಷಿಯಾಗಿರ್ಲಿಕ್ಕಾಗುವಂತೆ ನಮ್ಮನ್ನ ನೀವು ಉಪಯೋಗಿಸ್ಕೋಬೇಕೆಂಬುದಾಗಿ ಕೇಳ್ಕೊಳ್ತೇನಪ್ಪ. ಪ್ರತಿಯೊಬ್ಬೊಬ್ರು ಕೂಡ ಕರ್ತನೆ ಸ್ವಲ್ಪ ಅವ್ರ ಕುಟುಂಬಗಳಿಗೆ ಕರ್ತನೆ ಬೆಳಕಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಅಪ್ಪ. ಹಾಗೆ ಮಾಡಿ ಪ್ರಾರ್ಥನೆ ಕೇಳಿದ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಒಂದಿದ್ದೇನೆ ಜೀವವುಳ್ಳ ತಂದೆ, ಆಮೇನ್. Amen. Thank you, Srishti. Thank you. Okay, we're starting the next lesson, lesson 6 of New Life, New Living, correctly understand the spiritual problem. So ನಾವು ಹೊಸ ಜೀವನದಲ್ಲಿ 6ನೇ ಪಾಠವನ್ನ ನೋಡೋಣ. 5ನೇ ಪಾಠ ಹೋದ್ವಾರ ಮುಗಿಸಿದೀವಿ. ಈಗ 6ನೇ ಪಾಠ ಆತ್ಮಿಕ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ಅನ್ನುವಂತ ಪಾಠ. And we finished the lesson 5, how to solve our personal pain. And that message was about healing, how we can receive healing through the gospel. ಕಳೆದ ವಾರದ ತನಕ ನಾವು 5ನೇ ಪಾಠವನ್ನ ನೋಡಿದ್ವಿ. ಅದು ಏನಂತ ಹೇಳಿದ್ರೆ ನಮ್ಮ ಒಂದು ವೈಯಕ್ತಿಕ ಒಂದು ಗಾಯಗಳನ್ನ ಸಮಸ್ಯೆಗಳನ್ನ ಯಾವ ರೀತಿ ಅದನ್ನ ಪರಿಹರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದು ಸ್ವಸ್ಥತೆ ಬಗ್ಗೆ ಮುಖ್ಯವಾಗಿತ್ತು. And this message is about the spiritual problem. So if we don't correctly understand the spiritual problem, we can blame many other reasons for our pain and suffering. So ಇವತ್ತಿನ ಪಾಠ ತುಂಬಾ ಮುಖ್ಯ. ಯಾವ್ದ್ರ ಬಗ್ಗೆ ಅಂದ್ರೆ ಆತ್ಮಿಕ ಸಮಸ್ಯೆಗಳ ಬಗ್ಗೆ. ನಮ್ಮ ಜೀವನದಲ್ಲಿ ಬರುವಂತ ಆತ್ಮಿಕ ಸಮಸ್ಯೆಗಳು ಯಾವ್ದ್ರಿಂದ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮನುಷ್ಯರ ಮೇಲೆ ನಾವು ದೂರ್ತಾ ಇರ್ತೀವಿ.
And the Bible is the only book that accurately explains about our enemy, the devil. ಸತ್ಯವೇದ ಮಾತ್ರನೇ ನಮ್ಮ ಒಂದು ಶತ್ರುವಾದ ಸೈತಾನನ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತೆ. And on the screen, 1 Peter 5:7-8, we will read it all together. ನಾವು 1 ಪೇತ್ರ 5:7-8 ಸ್ಕ್ರೀನ್ ಮೇಲೆನೆ ಇದೆ. ಎಲ್ಲರೂ ಮ್ಯೂಟ್ ಮಾಡ್ಕೊಂಡೆ ಓದೋಣ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. So it says we have to be alert. We have to open our spiritual eyes to know that the enemy, the devil, prowls around like a roaring lion. ನಾವು ಯಾವಾಗಲೂ ಎಚ್ಚರವಾಗಿರಬೇಕು ಅಂತ ಹೇಳಿ ವಾಕ್ಯ ಹೇಳುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಪ್ರತಿದಿನ ಕೂಡ ಹುಡುಕ್ತಾ ಇದ್ದಾನೆ. So if we can understand the fundamental problem, then we can receive a lot of answers for all of the everyday problems that we face. ನಾವ್ ಯಾವಾಗ ಈ ಮೂಲಭೂತ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತೀವೋ ಆಗ ಮಾತ್ರನೇ ಪ್ರತಿದಿನ ನಮ್ಗೆ ಎದುರಾಗುವಂತ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. So the text says, as Christians, we have an enemy, and the enemy is the one who is prowling around like a roaring lion. ಸೊ ಇದರಲ್ಲಿ ಮೊದಲನೇದಾಗಿ ನಾವು ಕ್ರೈಸ್ತರಾಗಿ ನಮಗೆ ಒಬ್ಬ ವೈರಿ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆತ್ಮಿಕ ಸಮಸ್ಯೆಗಳು ಅರ್ಥ ಆಗ್ಬೇಕಾದ್ರೆ ಇದು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. What it means is the devil is prowling around 24/7. The devil never takes a holiday, never takes a day off. ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ದಿನದ 24 ಗಂಟೆಗಳು ಕೂಡ ಹುಡುಗುತ್ತಾನೆ ತಿರುಗುತ್ತಾ ಇದ್ದಾನೆ. So a lot of churches, unfortunately, they only think that worshiping on Sunday for a few hours, that's the only worship that we need as Christians, but that's not true. ತುಂಬಾ ಜನ ತುಂಬಾ ಸಭೆಗಳಲ್ಲಿ ಭಾನುವಾರ ಮಾತ್ರ 1-2 ಗಂಟೆ ಆರಾಧನೆ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತೀವಿ, ಆದ್ರೆ ಅದು ಸಾಕಾಗಲ್ಲ. If the church is only open on Sunday, if the Christians are only praying on Sunday morning, then what about the rest of the time? That means the devil is free to do whatever he likes. ಈಗ ಭಾನುವಾರ ಕೇವಲ 2 ಗಂಟೆಗಳು ಆರಾಧನೆ ಮಾಡೋದ್ರೆ ಸಾಕು ಅನ್ಕೊಂಡು ನಾವು ಭಾನುವಾರ ಮಾತ್ರ ದೇವ್ರನ್ನ ಆರಾಧನೆ ಮಾಡಿದ್ರೆ ಹಾಗಾದ್ರೆ ಬೇರೆ ದಿನಗಳೇನು? ಸೈತಾನನು ಪ್ರತಿದಿನ ಅವನು ಯಾರನ್ನ ನುಂಗಲಿ ಅಂತ ಹುಡುಕ್ತಾ ಇದ್ದಾನಲ್ಲ. So if the first Peter is saying we have to be alert, we have to alert our mind 24/7 that there is our enemy who tries to attack us through our thoughts and our feelings. 1 ಪೇತ್ರ 5:8 ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸ್ವಸ್ಥಚಿತ್ತರಾಗಿರ್ಬೇಕು ಮತ್ತೆ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಈ ಸೈತಾನನು ಯಾರನ್ನು ನುಂಗಲಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಅವನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ. ಹಾಗಾಗಿ ನಮ್ಮ ಆತ್ಮಗಳನ್ನ ಮನಸ್ಸನ್ನ ನಾವು ಸಿದ್ಧಪಡಿಸ್ಕೋಬೇಕು. And it says looking for someone to devour. So sometimes people think that the devil isn't really wicked, he's not really vicious, but the Bible clearly tells us he is looking for someone to devour, to destroy. ಕೆಲವರೆಲ್ಲ ಸೈತಾನನ ಬಗ್ಗೆ ಒಳ್ಳೇದ್ ಮಾತಾಡ್ತಾರೆ, ಇಲ್ಲ ಸೈತಾನ್ ಏನ್ ಮಾಡ್ತಾನೆ, ಸಮಸ್ಯೆಗಳನ್ನ ನಾವು ತಾನೇ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಸೈತಾನನು ಯಾರನ್ನ ನುಂಗಲಿ ಅಂತ ಪ್ರತಿದಿನ ಹುಡುಕ್ತಾ ಇರ್ತಾನೆ. So we know there's Matthew 25:41. This is talking about when Jesus returns, he will say to those on his left, "Depart from me, you who are cursed, into the eternal fire prepared for the devil and his angels." ಮತ್ತಾಯ 25:41 ಹೇಳುತ್ತೆ, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ ಹೇಳ್ತಿದ್ದಾರೆ. So a lot of non-believers, they question, why did God create hell? If he wants humankind to be with him and he loves us, why did he create hell for us to burn in eternity? ತುಂಬಾ ಜನ ಕ್ರೈಸ್ತರಾಗ್ಲಿ ಅಥವಾ ಅನ್ಯ ಜನರಾಗ್ಲಿ ಕೇಳುವಂತ ಸಾಧಾರಣವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೇವರು ನಿಜವಾಗ್ಲೂ ಮನುಷ್ಯರು ದೇವ್ರ ಜೊತೆ ಇರಬೇಕು ಅಂತ ಆತನು ಸೃಷ್ಟಿ ಮಾಡಿರೋದಾದ್ರೆ, ದೇವ್ರು ನಮ್ಮನ್ನ ಪ್ರೀತಿಸೋದಾದ್ರೆ ನರಕವನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳೋದುಂಟು. But the Bible tells us that hell was originally created for the devil and his angels, the devil and his followers. ಆದ್ರೆ ಇಲ್ಲಿ ಈ ವಚನದ ಪ್ರಕಾರ ನಾವು ನೋಡೋದಾದ್ರೆ ಆ ಒಂದು ನರಕವನ್ನ ದೇವರು ಮನುಷ್ಯರಿಗೋಸ್ಕರ ಅಲ್ಲ,
ಅದು ಪಿಶಾಚನಿಗೂ ಅವನ ದೂತರಿಗೋಸ್ಕರ ಮಾಡಿರುವುದೆಂಬುದಾಗಿ ಸ್ಪಷ್ಟವಾಗಿದೆ. So originally, hell was not created for humankind. We were created in the image of God. We were meant to be with God for eternity. But because of original sin, now humankind, we can go to hell as well. ನರಕವನ್ನ ಮನುಷ್ಯನಿಗೋಸ್ಕರ ಅಲ್ಲ ದೇವರು ಸೃಷ್ಟಿ ಮಾಡಿರೋದು, ಅದು ಸೈತಾನ್ಗೋಸ್ಕರನೂ ಅವನ ದೂತರಿಗೋಸ್ಕರವಾಗಿದೆ. ಆದ್ರೆ ಈ ಮೂಲ ಪಾಪದ ನಿಮಿತ್ತ ಮನುಷ್ಯರೆಲ್ಲರೂ ಕೂಡ ನರಕಕ್ಕೆ ಹೋಗುವವರಾಗಿದ್ದಾರೆ. And then because of like John 8:44, it says, you belong to your father, the devil. So humankind, we became children of the devil. That is why we as well can go to hell. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 44ನೇ ವಚನದಲ್ಲಿ ಹೇಳುತ್ತೆ, ಸೈತಾನನು ನಿಮ್ಮ ತಂದೆ ಎಂಬುದಾಗಿ. ಸೊ ನಾವೆಲ್ಲರೂ ಪಾಪ ಮಾಡಿ ಸೈತಾನನಿಗೆ ಮಕ್ಕಳಾಗಿರೋದ್ರಿಂದ ಸೈತಾನನ ಹೋಗೋ ಜಾಗಕ್ಕೆ ನಾವು ಆಗಿದ್ದೀವಿ. So it says, depart from me, you who are cursed. Those who are under the power of the devil, they are completely cursed. There is no blessing in their life. ಇಲ್ಲಿ ಯಾರೆಲ್ಲ ದೇವರನ್ನ ಬಿಟ್ಟು ಇದ್ದಾರೋ, ದೇವರಲ್ಲಿ ರಕ್ಷಣೆ ಹೊಂದದೇ ಇದ್ದಾರೋ ಅವರು ಶಾಪಗ್ರಸ್ತರೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ದೇವರು ಹೇಳ್ತಿರೋದು ನನ್ನನ್ನು ಬಿಟ್ಟು ತೊಲಗಿರಿ ಅಂತ ಹೇಳಿ ದೇವರು ಹೇಳ್ತಿದ್ದಾರೆ. So people sometimes we think, why do the non-believers always receive blessing? Why do they always receive good things? But that is all temporary. That is not the true blessing. ನಾವು ಯಾವಾಗಲೂ ಕೂಡ ಒಳ್ಳೆ ಆಶೀರ್ವಾದಗಳನ್ನ ಹೊಂದ್ಕೋಬೇಕು, ಒಳ್ಳೆ ವಸ್ತುಗಳನ್ನ ನಾವು ಆಶೀರ್ವಾದವಾಗಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ ಇರ್ತೀವಿ. ಆದ್ರೆ ಅವು ನಿಜವಾದ ಆಶೀರ್ವಾದಗಳಲ್ಲ. Yeah, the true blessing is that we met Jesus Christ who opened the way for us, and we were saved from the devil and the curses and disasters of the devil. ಆದ್ರೆ ನಿಜವಾದ ಆಶೀರ್ವಾದ ಏನು ಗೊತ್ತಾ? ನಾವು ಸೈತಾನನಿಂದ ಹೊರಗಡೆ ಬಂದಿರೋದು, ಪಾಪದಿಂದ ಹೊರಗಡೆ ಬಂದಿರೋದು, ಶಾಪಗಳಿಂದ ಮತ್ತೆ ನರಕದ ಹಿನ್ನೆಲೆಯಿಂದ ಹೊರಗಡೆ ಬಂದಿರುವಂತದ್ದು ನಿಜವಾದ ಆಶೀರ್ವಾದಗಳು. And so for remnants and for all of us, if we have thanksgiving for our salvation, we can receive a lot of healing and a lot of peace and rest in our mind. ಸೊ ಯಾವಾಗ ನಾವು ನಿಜವಾದ ರಕ್ಷಣೆಯನ್ನ ಪಡ್ಕೊಳ್ತೀವೋ ಆಗ ನಮ್ಮ ಜೀವಿತದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಿಜವಾದ ಸಮಾಧಾನವನ್ನ, ಶಾಂತಿಯನ್ನ ಹೊಂದ್ಕೊಳ್ತೀವಿ. Like Matthew 25:41, our fate and destiny when we were under the power of the devil was the same. We were going to go into the eternal fire. ನಮ್ಮ ಜೀವಿತ ಕೂಡ ಮತ್ತಾಯ 25:41 ಹೇಳಿದ ಹಾಗೆ ನಾವು ಕೂಡ ಶಾಪಗ್ರಸ್ತರಾಗಿದ್ವಿ. ಒಂದ್ ವೇಳೆ ನಾವು ರಕ್ಷಣೆ ಹೊಂದದೇ ಇದ್ದಿದ್ರೆ ಸೈತಾನ ಹೋಗುವಂತ ಆ ಒಂದು ನರಕಕ್ಕೆ ನಾವು ಕೂಡ ಹೋಗೋರಾಗಿದ್ವಿ. But by God's grace, we were saved, and not because of anything that we did, but because God chose us before the creation of the world. ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೀವಿ. ನಾವೇನೋ ಒಳ್ಳೆ ಕಾರ್ಯಗಳು ಮಾಡಿದೀವಿ ಅಂತ ಅಲ್ಲ ರಕ್ಷಣೆ ಹೊಂದಿರೋದು. ದೇವರು ಈ ಒಂದು ಸೃಷ್ಟಿಗೆ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. So what is his name? What is the name of our enemy? The Bible tells us he is Satan, the devil, and he's also called spirit of delusion. ಎರಡನೇದಾಗಿ ನಾವು ನೋಡುವಾಗ ಅವನ ಹೆಸರು ಏನು ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ ವಿರೋಧಿಯ ಹೆಸರು ಏನು, ನಮ್ಮ ವೈರಿಯ ಹೆಸರು ಏನು ಅಂತ ಹೇಳಿದ್ರೆ ಅವನ ಹೆಸರು ಸೈತಾನ ಅಂತಲೂ ಪಿಶಾಚನ ಅಂತಲೂ ಬರೆಯಲ್ಪಟ್ಟಿದೆ. And there are demons. So the angels that wanted to follow Satan after he was thrown out of heaven, those angels became the demons. ಸೊ ಮತ್ತು ಕರೆಯಲ್ಪಡೋದು ಏನಂದ್ರೆ ದುರಾತ್ಮಗಳು ಎಂಬುದಾಗಿ ಅಥವಾ ದೆವ್ವಗಳೆಂಬುದಾಗಿ ಕರಿತೀವಿ. ಆ ದೆವ್ವಗಳು ಅಥವಾ ದುರಾತ್ಮಗಳು ಯಾರು ಅಂತ ಹೇಳಿದ್ರೆ ಸೈತಾನನ ಹಿಂಬಾಲಿಸಿ ಬಂದಂತಹ ದೂತರುಗಳನ್ನ ನಾವು ದೆವ್ವಗಳಂತ ಕರಿತೀವಿ. So the Bible very clearly tells us that there's only two types of spirits in the world. There is the Holy Spirit of God or the evil spirit, which is from the devil. ಈ ಲೋಕದಲ್ಲಿ ಎರಡು ರೀತಿಯ ಆತ್ಮಗಳಿವೆ. ಒಂದು ದೇವರಿಂದ ಬಂದಿರುವಂತ ದೇವರಾತ್ಮ ಅಥವಾ ಪರಿಶುದ್ಧಾತ್ಮ, ಎರಡನೇದು ಸೈತಾನಿಂದ ಬಂದಿರುವ ಆತ್ಮ, ಅದು ದುರಾತ್ಮ. And if we don't belong to the Holy Spirit, unfortunately, we have no choice but to belong to the evil spirit. Even if we don't want to belong to the evil spirit, we do a lot of good deeds. No, if we don't belong to the Holy Spirit, we are under the power of the evil spirit. ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟವರಾಗಿ ಜೀವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದುರಾತ್ಮನ ಒಂದು ಆಡಳಿತದಲ್ಲಿ ನಾವು ಇದ್ದುಕೊಂಡು ದುರಾತ್ಮನಿಗೆ ಸಂಬಂಧಪಟ್ಟ ಜೀವಿತವನ್ನ ಜೀವಿಸ್ತಾ ಇರ್ತೀವಿ. And I'm explaining this because some people, they think that there are some spirits that can give them some blessing apart from God's spirit. ಕೆಲವರು ದೇವರ ಆತ್ಮವನ್ನ ಬಿಟ್ಟು ಬೇರೆ ಆತ್ಮಗಳು ಅಂದ್ರೆ ದುರಾತ್ಮಗಳು ಕೂಡ ಅವರಿಗೆ ಉತ್ತರಗಳನ್ನ ಕೊಡ್ತಾರೆ, ಆಶೀರ್ವಾದಗಳನ್ನ ಕೊಡ್ತಾರೆ ಅಂತ ಹೇಳಿ ಎದುರು ನೋಡ್ತಿರ್ತಾರೆ.
especially like idol worshipping, when people think that they are being blessed by a spirit. If it's not the Holy Spirit of God, we can't consider that a good spirit at all. ಅದರಲ್ಲೂ ಕೂಡ ಈ ವಿಗ್ರಹಾರಾಧನೆ ಮಾಡೋರು ದೇವರ ಆತ್ಮವನ್ನ ಬಿಟ್ಟು ಅವರು ಆ ವಿಗ್ರಹಾರಾಧನೆ ಮಾಡುವಾಗ ದುರಾತ್ಮಗಳು ಅವರ ಜೀವಿತದಲ್ಲಿ ಉತ್ತರಗಳನ್ನ ಕೊಡುತ್ತೆ. So Satan disguises himself a lot of the time, and that's why people are deceived, because they receive like a blessing in the first time, but then eventually it's destruction because it's the evil spirit. ಸೊ ಆ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅವನು ಮಾತಾಡುವಾಗ ತುಂಬಾ ಸಿಹಿಯಾಗಿರುತ್ತೆ ಅವನ ಮಾತುಗಳು. ಸೊ ಆದಿಂದಲೂ ಕೂಡ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅವನ ಒಂದು ಒಳ್ಳೆಯ ಸಿಹಿ ಮಾತುಗಳಿಂದ ಜನರನ್ನ ಯಾಮಾರಿಸ್ತಾನೆ, ಮೋಸಗೊಳಿಸಿ ವಂಚಿಸ್ತಾನೆ ಎಂಬುದಾಗಿ ನೋಡ್ತೀವಿ. So this Satan, this evil spirit, when did he appear? The Bible tells us when he appeared into the world. ಸೊ ಮೂರನೇ ಮುಖ್ಯ ಪಾಯಿಂಟ್ ಏನಂದ್ರೆ ಅವನು ಯಾವಾಗ ಕಾಣಿಸಿಕೊಂಡನು ಅಂದ್ರೆ ನಮ್ಮ ವೈರಿ ಆದ ಸೈತಾನ ಯಾವಾಗ ಕಾಣಿಸಿಕೊಂಡ ಎಂಬುದಾಗಿ ಸತ್ಯವೇದ ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ. Yeah, so Ezekiel 28:14 to 19 is a very, very important Bible verse. So Pastor Simon will read. ಯೆಹೆಜ್ಕೇಲ 28:14-19 ತುಂಬಾ ತುಂಬಾ ಮುಖ್ಯವಾಗಿರುವಂತಹ ವಚನವಾಗಿದೆ. ಆ ಸೈತಾನ್ ಎಲ್ಲಿಂದ ಬಂದ, ಹೇಗೆ ಬಂದ ಅಂತ ಹೇಳಿ. ಹಾಗಾಗಿ ಇದನ್ನ ನಾವೆಲ್ಲರೂ ಮ್ಯೂಟ್ ಮಾಡ್ಕೊಂಡೆ ಓದೋಣ. ಮುಖ್ಯವಾದ ವಚನ ಇದು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸನಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯವನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು. ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾಗಿದೆ. Amen. Amen. So this, the Bible says you were anointed as a guardian cherub. So as an angel in heaven, Satan, he wasn't Satan at the time, he was the angel. He was anointed by God. So ಈ ಒಂದು ಕೆರೂಬಿ ಅಥವಾ ದೂತನೆಂಬುದಾಗಿ ಏನು ಹೇಳಲ್ಪಟ್ಟಿದೆ, ಸೈತಾನನಾಗುವುದಕ್ಕೆ ಮುಂಚೆ ಇವನು ಒಬ್ಬ ದೂತನಾಗಿ ದೇವರ ಸನ್ನಿಧಿಯಲ್ಲಿ ಅಭಿಷೇಕಿಸಲ್ಪಟ್ಟಿದ್ದ. And like we know, Christ was the anointed one, and the three titles in the Bible that were anointed by God, the prophet, priest, and king, it means that he was anointed means it's a very special thing, that special blessing he received from God. ಅಭಿಷೇಕ ಅಂದ್ರೆ ನಿಜವಾಗ್ಲೂ ಅದು ಒಂದು ದೊಡ್ಡ ಆಶೀರ್ವಾದ. ಯಾಕಂದ್ರೆ ಬೈಬಲ್ ಅಲ್ಲಿ ಅರಸರು, ಯಾಜಕರು, ಪ್ರವಾದಿಗಳು ಮಾತ್ರ ಅಭಿಷೇಕ ಹೊಂದುತ್ತಾ ಇದ್ರು. ಆದ್ರೆ ಪರಲೋಕದಲ್ಲಿ ಈ ಒಂದು ಕೆರೂಬಿ ದೂತನು ಕೂಡ ಅಭಿಷೇಕ ಹೊಂದಿದ್ದ. So he was anointed by God. Verse 15 says, you were blameless in your ways until from the day you were created till wickedness was found in you. ಈ ವಚನಗಳೆಲ್ಲ ಸೈತಾನ್ ಬಗ್ಗೆನೆ ಮಾತನಾಡ್ತಾ ಇದೆ. ಅದಕ್ಕಾಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ 15ನೇ ವಚನ ಹೇಳುತ್ತೆ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ಎಂಬುದಾಗಿ. So God created this angel that he created to, so Satan was in charge of praise and worship. He was to praise and worship God. He was blameless, but one day he sinned and rebelled against God. ಇವನು ಅಪರಾಧ ಮಾಡೋ ತನಕ ಅಥವಾ ಪಾಪ ಮಾಡೋ ತನಕನು ಕೂಡ ಪರಲೋಕದಲ್ಲಿ ಆರಾಧನೆ ನಡೆಸೋದಕ್ಕಾಗಿ ಒಂದು ಆರಾಧನೆ ನಾಯಕನಾಗಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಅವನಲ್ಲಿ ಯಾವಾಗ ಆ ಒಂದು ಅಪರಾಧ ಕಾಣಿಸ್ತೋ ಅಲ್ಲಿ ತನಕನು ಕೂಡ ಆ ಒಂದು ಆರಾಧನೆ ನಡೆಸೋನಾಗಿನೇ ಇದ್ದ. And it says that you were filled with violence and you sinned. So I drove you out in disgrace on the mount of God. I expelled you.
this angel was expelled from heaven. ಹಾಗಾಗಿ 16ನೇ ವಚನ ಹೇಳುತ್ತೆ, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ, ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನಾಗಿ ತಳ್ಳಿಬಿಟ್ಟೇನು ಅಂತ ಹೇಳಿ ಬರೆಯಲ್ಪಟ್ಟಿದೆ. And verse 17, it says, your heart became proud on account of your beauty and your corrupted wisdom. So he was very beautiful, but he became arrogant. He didn't want to worship God anymore. He wanted to be the one that everyone worships. ಅವನ ಒಂದು ಪಾಪ ಅಥವಾ ಅಪರಾಧ ಏನು ಗೊತ್ತಾ? 17ನೇ ವಚನ ಹೇಳುತ್ತೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ, ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಮಾಡಿದೆನೆಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಸೈತಾನಲ್ಲಿದ್ದಂತಹ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ, ಅವನು ರಮ್ಯವಾಗಿದ್ದಾನೆ, ಅಂದವಾಗಿದ್ದಾನೆ ಅನ್ನೋದೊಂದಾದ್ರೆ, ಎರಡನೇದು ನಾನ್ ಯಾಕೆ ದೇವ್ರನ್ನ ಆರಾಧನೆ ಮಾಡ್ಬೇಕು, ಜನರೇ ಈ ದೂತರೆಲ್ಲರೂ ನನ್ನನ್ನು ಆರಾಧನೆ ಮಾಡ್ಲಿ ಅನ್ನುವಂತ ಆಲೋಚನೆ ಅವನಲ್ಲಿ ಹುಟ್ಟಿತ್ತು. So he was something created by God. He is not the creator, but he couldn't obey. He couldn't kneel down before God. He wanted to be higher than God. That's why God had no choice but to throw him out of heaven. That's when his spirit came to the earth and deceived Adam and Eve in the garden. ಸೈತಾನನು ಸೃಷ್ಟಿಕರ್ತನಲ್ಲ, ಅವನು ಸೃಷ್ಟಿಯಾಗಿದ್ದಾನೆ. ಯಾಕಂದ್ರೆ 15ರಲ್ಲಿ ನಾವು ನೋಡಿದ ಹಾಗೆ ನಿನ್ನ ಸೃಷ್ಟಿಯ ದಿನದಿಂದ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಗಾಗಿ ಇವನು ಸೃಷ್ಟಿಯಾಗಿದ್ರು ಕೂಡ ದೇವರಾಗ್ಬೇಕು ಅಂತ ಯೋಚನೆ ಮಾಡ್ದ. ಎಲ್ಲರೂ ಕೂಡ ಇವನ್ಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೇಕು, ಆರಾಧನೆ ಮಾಡ್ಬೇಕು ಅಂತ ಎದುರು ನೋಡ್ದ. ಅದಕ್ಕಾಗಿನೇ ದೇವ್ರು ಅಲ್ಲಿಂದ ದೇವರ ಪರ್ವತ ಅಂದ್ರೆ ಪರಲೋಕದಿಂದ ಅವನನ್ನ ತಳ್ಳಿಬಿಟ್ಟ. ಅವನು ಬಂದು ಏನ್ ಮಾಡ್ದ, ಏದೇನ್ ತೋಟದಲ್ಲಿದ್ದಂತಹ ಈ ಒಂದು ಆದಾಮ ಅವರನ್ನು ಕೂಡ ಮೋಸ ಮಾಡ್ತಾನೆ ಎಂಬುದಾಗಿ ನೋಡ್ತಾನೆ. And even verse 18, it says, you are by your many sins and dishonest trade. The Bible tells us that the devil is a liar, the father of lies. 18ನೇ ವಚನ ಹೇಳುತ್ತೆ, ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯವನ್ನು ಹೊಲಸು ಮಾಡಿದೆ ಎಂಬುದಾಗಿ. ಸೊ ಸೈತಾನನು ಆದಿಯಿಂದಲೂ ಅವನು ಸುಳ್ಳುಗಾರನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. So this is Satan's really wicked influence on humankind now. He makes us think that we can be God. We can be higher than God. He makes people think we don't need God at all. ಸೊ ಈ ತರ ಮನಸ್ಥಿತಿ ಇದ್ದಂತಹ ಸೈತಾನನು ಇವತ್ತಿಗೂ ಕೂಡ ಒಂದು ಜನರಲ್ಲಿ ನಮಗೆ ದೇವರು ಬೇಡ, ನಾವೇ ದೇವರುಗಳಾಗಬಹುದು ಅನ್ನುವಂತಹ ತಪ್ಪಾದ ಯೋಚನೆಗಳನ್ನ ಮನುಷ್ಯರಲ್ಲಿ ಮುದ್ರೆ ಮಾಡ್ತಿದ್ದಾನೆ. And in Genesis 3, it's the exact same thing he said to Adam and Eve. He told Adam and Eve, if you eat from the tree, you can be like God. ಸೊ ಇದನ್ನೇ ಆ ಸೈತಾನನು ಏದೇನ್ ತೋಟದಲ್ಲಿದ್ದಂತ ಆದಾಮ ಅವರ ಹತ್ರ ಬಂದು ಹೇಳ್ತಾ ಇದ್ದಾನೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ, ನಿಮಗೆ ದೇವರು ಬೇಡ, ನೀವೇ ದೇವರಾಗ್ಬೋದು, ಈ ಹಣ್ಣನ್ನ ತಿಂದ್ರೆ ನೀವು ದೇವರಂತೆ ಆಗ್ತೀರಾ ಅಂತ ಹೇಳಿ ಅವ್ರನ್ನ ವಂಚಿಸ್ತಾನೆ. So with the disobedience, he wanted Adam and Eve to disobey the word of God. He knew what the result was going to be, but he doesn't care because he is the devil. He is wicked. ಸೈತಾನನು ಅವನು ದೇವರ ಮಾತನ್ನ ಮೀರಿ ಅವಿಧೇಯನಾಗಿ ನಡ್ಕೊಂಡ ಮೇಲೆ ಅವನ ಜೀವನದಲ್ಲಿ ಏನ್ ನಡೀತು, ಪರಲೋಕದಿಂದ ತಳ್ಳಲ್ಪಟ್ಟದ್ದು ಅವನಿಗೆ ಅನುಭವ ಇದೆ. ಅದೇ ರೀತಿ ಆದಾಮ ಅವರಿಗೆ ದೇವರ ವಾಕ್ಯವನ್ನು ಮೀರಿ ನಡೆಯೋ ತರ ಮಾಡಿದ್ರೆ ಏನ್ ನಡೆಯುತ್ತೆ ಅಂತ ಸೈತಾನ ಗೊತ್ತಿದ್ದರಿಂದ ಅವರಿಬ್ಬರಲ್ಲೂ ಕೂಡ ದೇವರ ಒಡಂಬಡಿಕೆನೆ ಮುರಿಯೋ ತರ ಪ್ರೋತ್ಸಾಹ ಮಾಡೋದನ್ನ ನಾವು ನೋಡ್ತೇವೆ. So it's really important to understand, because many non-believers, they question us. Why did God create the devil? Why did God create Satan? But God didn't create the devil. He created a guardian angel, cherub, that sinned and rebelled against him. ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಈ ಒಂದು ಸೈತಾನನ ದೇವ್ರು ಯಾಕೆ ಸೃಷ್ಟಿ ಮಾಡ್ದ, ಸೈತಾನನೇ ಇಲ್ಲ ಅಂದಿದ್ರೆ ಸಮಸ್ಯೆಗಳು ಇರ್ತಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ದೇವ್ರು ಯಾವತ್ತೂ ಕೂಡ ಸೈತಾನ ಸೃಷ್ಟಿ ಮಾಡಿಲ್ಲ. ಅವನು ನೆರಳು ಕೊಡುವ ಕೆರೋಬಿ, ದೇವರ ದೂತನು ಅವನು ದೆವ್ವವಾಗಿದ್ದು. And Isaiah 14:12-15, it talks about Satan as the morning star, how he was cast down to the earth. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಭಾಗ ಯೆಶಾಯ 14:12-15, ಅದು ಕೂಡ ಸೈತಾನನ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾತಾಡುತ್ತೆ. And verse 13, it says, you said in your heart, I will ascend to the heavens, I will raise my throne above the stars of God. ಸೊ 12-13ನೇ ವಚನ ನಾವು ನೋಡುವಾಗ ಸೈತಾನನ ಉದಯ ನಕ್ಷತ್ರವೇ ಅಂತ ಕರೀತಾ ಇದ್ದಾನೆ. ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಅಂತ. 13 ಹೇಳುತ್ತೆ,
ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು ಅಂತ ಹೇಳಿ ಹೇಳ್ಕೊಂಡ. So again, we see this guardian cherub, this angel that was created to worship God. He wanted to raise his stars above the stars of God. ಸೊ ಇಲ್ಲಿ ಆ ಸೈತಾನನು ಅನ್ಕೊಂಡಂತ ಅಥವಾ ಮಾಡಿದ ಪಾಪ ಏನು ಅಂತ ಹೇಳಿದ್ರೆ, ಅವನು ಅನ್ಕೊಂಡಿದ್ದು ದೇವರ ನಕ್ಷತ್ರಗಳಿಗಿಂತ ಅಂದ್ರೆ ದೇವರ ಸಿಂಹಾಸನದ ಮೇಲೆ ನನ್ನ ಸಿಂಹಾಸನವನ್ನ ಹಾಕೊಳ್ತೀನಿ ಅಂತ ಯೋಚನೆ ಮಾಡು. And verse 14, he says, I will make myself like the Most High. So Satan is always disguising himself as God, makes people think that he can give them a blessing, but it is fake, false. 14ನೇ ವಚನದಲ್ಲಿ ನಾವು ನೋಡ್ತೀವಿ, ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ದೇವರು ಅವನನ್ನು ಅಲ್ಲಿಂದ ತಳ್ಳಿಬಿಟ್ಟು. So we know there is only one unique God that we believe in, and that is the God who came to this earth in flesh, that is Jesus Christ. There is nobody else like the Most High God. ಯೇಸು ಕ್ರಿಸ್ತನಿಗಿಂತ ದೊಡ್ಡ ದೇವರು ಯಾರು ಇಲ್ಲ, ಉನ್ನತೋನ್ನತದಲ್ಲಿ ಬೇರೆ ಯಾರು ಇಲ್ಲ ಯೇಸುವನ್ನ ಬಿಟ್ರೆ. ಅಂತ ದೇವರು ನಿನಗೋಸ್ಕರ ನನಗೋಸ್ಕರ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ. So I think, how dare he? How can he say, I will make myself like the Most High? He is so arrogant and so wicked. ಆ ಸೈತಾನನು ಎಷ್ಟು ಕ್ರೂರಿಯಾಗಿದ್ದ, ಎಷ್ಟು ಕೆಟ್ಟವನಾಗಿದ್ದ. ಅವನು ಹೇಗೆ ದೇವರಾಗ್ಲಿಕ್ಕೆ ಸಾಧ್ಯ? ಅವನು ಹೇಗೆ ದೇವ್ರಿಗಿಂತ ದೊಡ್ಡವನಾಗ್ಲಿಕ್ಕೆ ಸಾಧ್ಯ? ಆದ್ರೂ ಅವನ ಆಲೋಚನೆ ನೋಡಿ ಹೇಗಿದೆ. ನನ್ನನ್ನು ನಾನು ಉನ್ನತೋನ್ನತ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಇಚ್ಛೆಯುಳ್ಳವನಾಗಿದ್ದೇನೆ ಅಂತ ಅನ್ಕೊಳ್ತಾನಲ್ಲ, ಅವನೆಷ್ಟು ಕೆಟ್ಟವನಾಗಿರ್ಬೋದು. But the devil knows that he cannot be God anyway. So what he does is he deceives people and leads people away from God. ಸೈತಾನ ಗೊತ್ತು ಅವನು ಯಾವತ್ತಿಗೂ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿನೇ ಅವನು ಸುಳ್ಳುಗಳಿಂದ ಮೋಸಗಳಿಂದ ಜನರನ್ನ ಕೂಡ ಯಾಮರಿಸ್ತಿದ್ದಾನೆ. And he makes us very physical. So we know we were created to be a spiritual being, to have spiritual eyes. But Satan always makes us use our physical eyes. ದೇವರು ಆತ್ಮ ಸ್ವರೂಪನಾಗಿರೋದ್ರಿಂದ ನಾವು ಆತ್ಮಿಕವಾಗಿರ್ಬೇಕು ಅಂತ, ಆತ್ಮಿಕ ಕಣ್ಣುಗಳನ್ನು ಉಳ್ಳವರಾಗಿರ್ಬೇಕು ಅಂತ ದೇವರು ಎದುರು ನೋಡಿದ್ರೆ, ಸೈತಾನನು ಅವನು ಶಾರೀರಿಕವಾಗಿ ಯೋಚನೆ ಮಾಡೋ ತರ ಮಾಡ್ತಾನೆ, ಶಾರೀರಿಕವಾದ ಕಣ್ಣುಗಳಿಂದ ಎಲ್ಲವನ್ನ ನೋಡೋ ತರ ಮಾಡ್ತಾನೆ. That's why through idolatry, it's not just the statues, but people who worship money, they worship success, or they want to have be very famous, or any of those sorts of things. They're all physical blessings. Looks like a blessing, but it's not the true blessing. So ಸೈತಾನ ಏನ್ ಮಾಡ್ತಾನೆ, ವಿಗ್ರಹಾರಾಧನೆ ಮಾಡೋದ್ರ ಮೂಲಕ ಅಥವಾ ವಿಗ್ರಹಾರಾಧನೆ ಮಾಡುವವರಿಗೆ ಅವ್ರಿಗೆ ಹಣದ ಆಸೆನೋ ಅಥವಾ ಬೇರೆ ಈ ಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳ ಆಸೆನೋ ತೋರಿಸಿ ಸತತವಾಗಿ ಜನರನ್ನ ಮೋಸ ಮಾಡ್ತಾನೆ ಬರ್ತಾ ಇದ್ದಾನೆ. ಆಕ್ಚುಲಿ ನಿಜವಾದ ಆಶೀರ್ವಾದಗಳು ಈ ಲೋಕದಲ್ಲಿ ಕಣ್ಣು ಕಾಣುವಂತವುಗಳಲ್ಲ, ಆದ್ರೆ ಅಂತ ಆಶೀರ್ವಾದಗಳನ್ನ ಕೊಡೋದ್ರ ಮೂಲಕ ಜನರನ್ನ ಅವನು ಮೋಸ ಮಾಡ್ತಾನೆ ಬರ್ತಿದ್ದಾನೆ. And we see there in verse 15, but you are brought down to the realm of the dead, to the depths of the pit. So ultimately Satan cannot succeed in being like the Most High God. 15ನೇ ವಚನ ಯೆಶಾಯ 14:15 ನಾವು ನೋಡುವಾಗ, ಆದರೆ ನೀನು ಪಾತಾಳಕ್ಕೆ, ಅದೋ ಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ ಅಂತ ಹೇಳಿ. ಯಾಕಂದ್ರೆ ಸೈತಾನನ ಎಂದಿಗೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅವನನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. So naturally, anyone who belongs to the devil, anyone who does not have the true life of Christ inside of them, they as well have to be brought down to the realm of the dead, that is eternal hell. ಹಾಗಾಗಿನೇ ಇವತ್ತು ಯಾರೆಲ್ಲ ಯೇಸುವನ್ನ ನಂಬಿಕೊಳ್ಳೋದಿಲ್ವೋ, ರಕ್ಷಣೆ ಹೊಂದಿಕೊಳ್ಳೋದಿಲ್ವೋ, ಅವರು ಕೂಡ ಈ ಒಂದು ಪಾತಾಳಕ್ಕೆ ಅಂದ್ರೆ ಸೈತಾನನು ಹೋಗ್ತಿರುವಂತ ಆ ಒಂದು ನರಕದ ಅಧೋಲೋಕಕ್ಕೆ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. Yeah, so you guys, all of us, we are so blessed to understand this fundamental hidden answer that not many people in the world truly understand. ಇಲ್ಲಿರುವಂತ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಯಾಕಂದ್ರೆ ಈ ಸತ್ಯ ಸುವಾರ್ತೆಯನ್ನ ಈ ರೀತಿಯಾಗಿ ಯಾರು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬಾ ಜನರು ಅರ್ಥ ಆಗ್ತಾ ಇಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. So many people think that the gospel is foolish, or they think that believing in Jesus Christ means you have no power. But actually, we are exposing the works of the devil so we can overcome him. ಆದ್ರೆ ನಾವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ಮತ್ತು ಈ ಸೈತಾನನ ಎಲ್ಲ ಕಾರ್ಯಗಳನ್ನ, ಅವನ ಎಲ್ಲ ಆಲೋಚನೆಗಳನ್ನ ದೇವರ ವಾಕ್ಯದ ಮೂಲಕ ನಾವು ಜನರ ಮುಂದೆ ಇಡ್ತಾ ಇದ್ದೇವೆ.
So as the morning star, Satan was thrown out of heaven, cast into the air. So we see the Bible verse there, Ephesians 2:2. ಸೊ ಏಷ್ಯಾದಲ್ಲಿ ನಾವು ಓದ್ಕೊಂಡಾಗೆ ಉದಯ ನಕ್ಷತ್ರ ಆದ ಹಾಗೆ ಅವನು ಆಕಾಶದಿಂದ ಬಿದ್ದನೆಂಬುದಾಗಿ ನಾವು ನೋಡಿದ್ವಿ. ಅದನ್ನೇ ಎರಡನೇದಾಗಿ ಅವನು ವಾಯುಮಂಡಲಕ್ಕೆ ಎಸೆಯಲ್ಪಟ್ಟನೆಂಬುದಾಗಿ ನೋಡ್ತೀವಿ. ಅದು ಎಫೆಸಿಯಲ್ಲಿ 2:2 ನೋಡ್ಬೋದು. ಓದ್ಕೊಳ್ಳೋಣ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ ವಾಕ್ಯದಲ್ಲಿ ನೋಡ್ತೀವಿ. Okay, back. So Ephesians 2:2, there is a ruler of the kingdom of the air. ಸೊ ಎಫೆಸಿಯಲ್ಲಿ 2:2 ನಾವು ನೋಡಿದ್ವಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಅಧಿಪತಿ ಇದ್ದಾನೆ ಎಂಬುದಾಗಿ. And it says of the air because Satan was thrown out of heaven, cast into the world, like his spirit came in the air. ಯಾಕೆ ವಾಯುಮಂಡಲದ ಅಧಿಕಾರಿ ಅಂತ ಕರಿತೀವಿ ಅಂದ್ರೆ, ಈಗ ಏಷ್ಯಾದಲ್ಲಿ ನಾವು ನೋಡ್ಕೊಂಡ್ವಲ್ಲ, ಆ ಉದಯ ನಕ್ಷತ್ರವಾಗಿರುವಂತಹ ಸೈತಾನನನ್ನ ಆಕಾಶದಿಂದ ಎಸೆದು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಸೈತಾನನು ಈಗ ವಾಯುಮಂಡಲದ ಮಧ್ಯಾಕಾಶದಲ್ಲಿ ದುರಾತ್ಮನಾಗಿ ಆಡಳಿತ ಮಾಡ್ಕೊಂಡಿದ್ದಾನೆ. And he is only the ruler of this world. The Bible says he is the prince of this world. He's the one who's ruling over this world. But what it means is ruling over the worldly people, not the people who have the true God. ಸೈತಾನನು ಹಾಗಾದ್ರೆ ಯಾರನ್ನ ಆಡಳಿತ ಮಾಡ್ತಿದ್ದಾನೆ, ಯಾರ ಮೇಲೆ ಅಧಿಕಾರ ತೋರಿಸ್ತಿದ್ದಾನೆ ಅಂದ್ರೆ, ರಕ್ಷಣೆ ಹೊಂದದೇ ಇರೋರ್ನ, ದೇವರು ಮಕ್ಕಳು ಆಗದೇ ಇರೋರ ಮೇಲೆ ಆ ಸೈತಾನನು ಅಧಿಕಾರ ನಡೆಸ್ತಾ ಇದ್ದಾನೆ. And it says that he is the spirit who now works in those who are disobedient. ಮತ್ತೆ ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಳ್ಳುವಂತೆ ಮಾಡ್ತಿದ್ದಾನೆ. So sometimes we think, how can this person be so wicked? How can they be so disobedient? That means they are possessed by an evil spirit, by the spirit of the devil. ನಮ್ಗೆ ಅನ್ಸುತ್ತೆ, ಈ ವ್ಯಕ್ತಿ ಯಾಕೆ ಇಷ್ಟೊಂದು ಕಠಿಣವಾಗಿರ್ತಾನೆ, ಯಾಕೆ ಇಷ್ಟೊಂದು ಅವಿಧೇಯತನಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಇಂಥ ದುರಾತ್ಮನಿಂದ, ಸೈತಾನಿಂದ ಅವರು ನಡೆಸಲ್ಪಡ್ತಾ ಇರೋದ್ರಿಂದಲೇ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡ್ಕೊಳ್ತಿರ್ತಾರೆ. And there are a lot of incidents arising all over the world. There's wars, there's, people killing each other, people hurting each other. We can really question, how can someone do that to someone else? ನಮ್ಗೆ ಅನ್ಸ್ಬೋದು, ಈ ಲೋಕದಲ್ಲಿ ಎಷ್ಟೋ ಜನ ಬೇರೊಬ್ಬರಿಗೆ ಅನಾಹುತ ಮಾಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ಹೊಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಒಬ್ಬರ ಪ್ರಾಣವನ್ನ ಇನ್ನೊಬ್ರು ಹೇಗೆ ತೆಗಿಬಹುದು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ಕೋಬಹುದು. We have to know behind the incident there is someone holding onto that person's spirit, trapped their spirit, doesn't let them be free, doesn't let them go. That is the spirit of the devil. ಆದ್ರೆ ಇದರ ಹಿಂದೆ ಯಾರು ಕಾರ್ಯ ಮಾಡ್ತಿದ್ದಾರೆ, ಒಬ್ಬರ ಪ್ರಾಣ ತೆಗಿಬೇಕು ಅನ್ನೋಂಥ ಆಲೋಚನೆಗಳು ಯಾರು ಕೊಡ್ತಿದ್ದಾರೆ, ಯಾರು ಅವ್ರನ್ನ ಪ್ರೋತ್ಸಾಹಿಸ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಅವ್ರ ಹಿಂದೆ ಒಬ್ಬ ಇದ್ದಾನೆ, ಅವನು ಸೈತಾನ. So who can truly help those people? Who can truly help the world that is covered in darkness? It's not the people with the worldly power or who have money. It is the people who possess the truth that Jesus is the Christ. ಹಾಗಾಗಿ ಈ ಲೋಕದಲ್ಲಿ ಇಂಥ ಆಲೋಚನೆಗಳಿಂದ, ಅಂಧಕಾರದಿಂದ ತುಂಬಿರುವಂತಹ ಈ ಲೋಕವನ್ನ ಯಾರು ರಕ್ಷಣೆ ಮಾಡ್ಲಿಕ್ಕಾಗುತ್ತೆ? ಯಾರು ಆ ಒಂದು ಕತ್ತಲೆನ ಓಡ್ಸಕ್ಕಾಗುತ್ತೆ? ದುಡ್ಡಿರೋರ, ಜ್ಞಾನವಂತರ, ದೊಡ್ಡ ದೊಡ್ಡ ಅಧಿಕಾರಿಗಳಂದ್ರೆ ಅಲ್ಲ, ಸುವಾರ್ತೆ ಇರುವಂತ ನೀನು ನಾನೇ. In the Bible, in the book of Matthew, it says that there is a strong man. If we don't tie up the strong man, if we don't bind him, then we can't do anything. The strong man it's talking about is the devil. If we don't break down the devil's power first, then we can't do anything good. ಹೌದು. ಮತ್ತೆ ಮಾಥ್ಯೂ 12:28 ಆನ್ವರ್ಡ್ಸ್. ಸೊ ಆ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬ ಬಲವಂತವಾಗಿರುವಂತ ವ್ಯಕ್ತಿನ ನಾವು ಕಟ್ಟಿ ಹಾಕದೆ ಅವನ ಮನೆಯಿಂದ ನಾವೇನನ್ನು ತರಕ್ ಆಗಲ್ಲ ಅಂತ ಹೇಳಿ ವಚನ ಹೇಳುತ್ತೆ. Yeah, so we have to really know the devil accurately, how much he wants to be like God, how he wants to deceive us so we think we don't need God. ಸೊ ಈ ಸೈತಾನ ಯಾವಾಗ ಕಾಣಿಸ್ಕೊಂಡ, ಹೇಗೆ ಕಾಣಿಸ್ಕೊಂಡ, ಅವನು ದೆವ್ವವಾಗಿ ಅಥವಾ ಸೈತಾನಾಗಿ ಹೇಗೆ ಮಾರ್ಪಟ್ಟ, ಅವನು ಯಾವ ರೀತಿ ಎಲ್ಲ ಜನರನ್ನ ಮೋಸ ಮಾಡ್ತಾನೆ, ವಂಚಿಸ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. And like Ezekiel 28:14-19, that's a really important Bible verse because it shows us
how he was created as an angel, and how much he rebelled against God that God had to throw him out of heaven. ಇಲ್ಲಿರುವಂತ ನೀವೆಲ್ಲರೂ ಈ ವಚನಗಳನ್ನ ಮರಿಬಾರ್ದು. ಸೈತಾನ ಬಗ್ಗೆ ಯೆಹೆಜ್ಕೇಲ 28:14-19 ಅವನ್ ಯಾವ ರೀತಿ ಸೃಷ್ಟಿಯಾದ, ಅವನ್ ಯಾವ ರೀತಿ ಪಾಪ ಮಾಡ್ದ, ಅವನ್ ಯಾವ ರೀತಿ ಆ ಪರಲೋಕದಿಂದ ತಳ್ಳಲ್ಪಟ್ಟ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಈ ವಚನಗಳಲ್ಲಿ. And these are the sorts of answers we have to be able to give people, because if they question us, why did God create an evil spirit? We have to let them know. Ezekiel 28:14-19. ಸೊ ಜನರು ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಒಳಗಾಗ್ತಾ ಇದ್ದಾರೆ, ಅಂಧಕಾರಕ್ಕೆ ಒಳಗಾಗ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಯೆಹೆಜ್ಕೇಲ 28 ಇರುವಂತಹ ವಚನಗಳನ್ನ ಹೇಳಿ ಅವ್ರಿಗೆ ತಿಳಿಸ್ಬೇಕು ಇದರಿಂದ ಯಾರಿದಾರಂತ. And we have to know the roots of arrogance. Why do people become arrogant? Why do they turn away from God? The roots is here. It's the devil. He's the one who became arrogant. He is the model of arrogance. ಸೊ ಈ ಜನರೆಲ್ಲರೂ ಯಾಕೆ ಮೊಂಡರಾಗಿದ್ದಾರೆ, ಯಾಕೆ ದೇವ್ರು ನಂಬ್ತಾ ಇಲ್ಲ, ಯಾಕೆ ಇನ್ನೂ ಪಾಪದಲ್ಲಿ ಶಾಪದಲ್ಲಿ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಸೈತಾನನೇ ಇವರೆಲ್ಲರಿಗೂ ಮಾದರಿ. ಪರಲೋಕದಲ್ಲಿ ಹೇಗೆ ಅವನು ಅವಿಧೇಯನಾಗಿ ದೇವರ ವಿರುದ್ಧವಾಗಿ ಮೊಂಡನಾಗಿ ನಡ್ಕೊಂಡು, ಅದೇ ರೀತಿ ಈ ಲೋಕದಲ್ಲಿರುವಂತಹ ಜನರನ್ನ ಕೂಡ ಸೈತಾನನು ಮೋಸ ಮಾಡಿ ದೇವರಿಂದ ದೂರ ನಡೆಸ್ತಿದ್ದಾನೆ. So like 1 Peter 5:7-8 that we read, Jesus says, cast all your anxiety on me. Why? Because there is a devil that prowls around trying to destroy us. ಈಗ ಮೊದಲನೇ ವಚನ ನಾವು ಓದ್ಕೊಂಡ್ವಿ, 1 ಪೇತ್ರ 5:7-8 ನಿಮ್ಮ ಎಲ್ಲಾ ಚಿಂತಾಭಾರವನ್ನ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ದೇವ್ರು ಹೇಳ್ತಾರೆ. ಯಾಕೆ ನಿಮ್ಮ ಚಿಂತಾಭಾರವನ್ನು ದೇವ್ರ ಮೇಲೆ ಹಾಕ್ಬೇಕು ಅಂತ ದೇವ್ರು ಹೇಳಿದ್ರು ಅಂದ್ರೆ, ನೀವು ಚಿಂತೆ ಮಾಡುವಾಗ ಸೈತಾನನು ಬಂದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, ಅದಕ್ಕೋಸ್ಕರ. So all week you have to have victory. Pray in the name of Jesus Christ to break down that force of darkness that is binding you or binding your environment. ವಾರ ಪೂರ್ತಿ ನೀವು ನಿಮ್ಮ ಚಿಂತೆಗಳನ್ನ ದೇವರಿಗೆ ಒಪ್ಪಿಸಿ ನೀವು ಪ್ರಾರ್ಥನೆ ಮಾಡಬೇಕು. ಸೈತಾನನ ಕಾರ್ಯಗಳನ್ನೆಲ್ಲ ಮುರಿಯಲಿಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. So our time is coming to finish. So Pastor Simon will pray for us and we'll finish. ಸಮಯ ಆಯ್ತು. ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ದಯಮಾಡಿ ಯಾರು ಮಿಸ್ ಮಾಡದೆ ಸಮಯಕ್ಕೆ 5 ಗಂಟೆ ಕರೆಕ್ಟ್ ಆಗಿ ನೀವು ಸಿದ್ಧರಾಗ್ಬಿಟ್ಟು ಜಾಯಿನ್ ಆಗಿ ದೇವರ ಈ ತರ ಅಮೂಲ್ಯವಾದ ವಾಕ್ಯಗಳನ್ನ ನಾವು ಕೇಳಿ ತಿಳ್ಕೊಂಡು ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ಕರ್ತನೆ, ನಮ್ಮ ಆತ್ಮಿಕ ಸಮಸ್ಯೆಗಳಿಗೆ ಮೂಲ ಕಾರಣನಾದ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದಿರಾ, ಅದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನ ಆಲೋಚನೆಗಳನ್ನ ಮುರಿಲಿಕ್ಕೆ ಸಹಾಯ ಮಾಡಿದ್ವಿ. ಇಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ರು ಕೂಡ ಸತ್ಯ ಸುವಾರ್ತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತೆ, ಹಿಡ್ಕೊಳ್ಳುವಂತೆ ಅಪ್ಪ, ಅವ್ರ ಜೀವನದಲ್ಲಿರುವಂತ ಎಲ್ಲ ಆತ್ಮಿಕ ಸಮಸ್ಯೆಗಳನ್ನ ಜಯಿಸಲು ಬಲ ಕೊಡಿ. ಹಾಗೇನೆ ಇದಕ್ಕೆಲ್ಲ ಕಾರಣನಾಗಿರುವಂತ ಸೈತಾನನ ಬಂಧಿಸುವಂತ, ಅವನ ಕೆಲಸಗಳನ್ನ ಲಯ ಮಾಡುವಂತ ಅಧಿಕಾರವನ್ನ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿರಿ. ಅವರಲ್ಲಿ ಅವ್ರ ಕುಟುಂಬದಲ್ಲಿರುವಂತ ಎಲ್ಲ ಸೈತಾನನ ಕಾರ್ಯಗಳು ಮುರಿಯಲ್ಪಡ್ಲಿ. ಇವರೆಲ್ಲರೂ ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲಿ. ಹಾಗೆ ಪಾಸ್ಟರ್ ಶೈನಿನ, ಅವರ ಕುಟುಂಬನ, ಅವರ ಸಭೆನ ನೀನು ಆಶೀರ್ವಾದ ಮಾಡು. ಮುಂದಿನ ವಾರ ನಾವೆಲ್ಲರೂ ಕೂಡಿ ಬರೋ ತನಕ ನಿಮ್ಮ ಕೃಪೆ ನಮ್ಮ ಜೊತೆಯಲ್ಲಿರ್ಲಿ. ಆ ಸೈತಾನನ ಕಾರ್ಯಗಳನ್ನ ಬಂಧಿಸುವಂತ ಕಾರ್ಯಗಳನ್ನ ಮಾಡಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.